ಎಲ್ರಿಗೂ ನಮಸ್ಕಾರ. ನಾನಿವತ್ತು ಏಡಿಗೆ ಮಂಗಳೂರು ಸೌತೆಕಾಯಿ ಹಾಕಿ ಸಾರು ಮಾಡ್ತಾ ಇದ್ದೇನೆ. ನೋಡಿ, ಏಡಿ ತುಂಬ ಚೆನ್ನಾಗಿದೆ, ಆದರೆ ಚಿಕ್ಕ ಚಿಕ್ಕ ಏಡಿ, ಇದು ದೊಡ್ಡ ಏಡಿ ಅಲ್ಲ. ನಮ್ಮ ಮಂಗಳೂರಲ್ಲಿ ಜಂಜಿ ಅಂತ ಹೇಳ್ತೇವೆ. ಇದನ್ನೀಗ ಕ್ಲೀನ್ ಮಾಡ್ಕೋಬೇಕು. ಹಾಗೆ ನಾನಿಲ್ಲಿ ಒಂದು ಮಂಗಳೂರು ಸೌತೆಕಾಯಿಯನ್ನು ತಗೊಂಡಿದ್ದೇನೆ. ಇದರ ಮೇಲಿದ್ದು ಸಿಪ್ಪೆ ತೆಗೆದು ನಾನಿವತ್ತು ಸಾರು ಮಾಡ್ತಾ ಇದ್ದೇನೆ. ನೋಡಿ, ಏಡಿಯನ್ನು ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇನೆ. ಏಡಿ ತುಂಬ ಚಿಕ್ಕದಾಗಿರೋದ್ರಿಂದ ನಾನು ಮಿಡ್ಲಲ್ಲಿ ಇದನ್ನು ಕಟ್ ಮಾಡಿ ಇಟ್ಕೊಂಡಿಲ್ಲ, ಇಡಿಯೇ ಹಾಕ್ತಾ ಇದ್ದೇನೆ. ಬನ್ನಿ, ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಒಂದು ಬಾಣಲೆ ಇಟ್ಟಿದ್ದೇನೆ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೇನೆ. ಇಲ್ಲಿ ನಾನು 15 ಮೆಣಸಿನ್ಕಾಯಿ ಹಾಕ್ತಾ ಇದ್ದೇನೆ. ಅದರಲ್ಲಿ 5 ಗಿಡ್ಡ ಮೆಣಸಿನ್ಕಾಯಿ, 10 ಬ್ಯಾಡಗಿ ಮೆಣಸಿನ್ಕಾಯಿ. ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಈ ಹದಕ್ಕೆ ಕೊತ್ತಂಬರಿ ಬೀಜ ಹಾಕ್ತಾ ಇದ್ದೇನೆ. ಇದರಲ್ಲಿ ಒಂದು 2.5 ಸ್ಪೂನ್ ಕೊತ್ತಂಬರಿ ಬೀಜ, ಅರ್ಧ ಸ್ಪೂನು ಕಾಳುಮೆಣಸು, 1/4 ಸ್ಪೂನು ಮೆಂತೆ, 1/4 ಸ್ಪೂನು ಸಾಸಿವೆ ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಬೇಕು. ಒಂದು ಸ್ಪೂನು ಜೀರಿಗೆ, 1/4 ಸ್ಪೂನು ಹೋಮ್ಕಾಳು. ಇದನ್ನು ಈಗ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಈಗ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಒಂದು ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೇನೆ. 3 ಹೆಸರು ಕರಿಬೇವು ಸೊಪ್ಪು. ಕರಿಬೇವು ಸೊಪ್ಪನ್ನು ಈ ಥರ ಹಾಕಿದರೆ ತುಂಬ ಚೆನ್ನಾಗಿರ್ತದೆ, ಸಾರಿಗೆ ಒಂದು ಒಳ್ಳೆ ಪರಿಮಳವನ್ನು ಕೊಡ್ತದೆ. ಇದನ್ನೀಗ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡುವ. ಯಾಕಂದರೆ ಇದು ಕಪ್ಪಾಗಬಾರ್ದು. ಕಬ್ಬಿಣದ ಬಾಣಲೆಯಲ್ಲಿ ಫ್ರೈ ಮಾಡುವಾಗ ಬೇಗ ಕಪ್ಪಾಗ್ತದೆ. ನಾವು ಲೋ ಫ್ಲೇಮಲ್ಲಿ ಇಟ್ಟು ಇದನ್ನು ಫ್ರೈ ಮಾಡ್ಕೊಳ್ಬೇಕು ಯಾವಾಗಲೂ. 5 ಹೆಸರು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ತುರಿದಿಟ್ಕೊಂಡಿರುವ ತೆಂಗಿನಕಾಯಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಇದನ್ನು ಸ್ವಲ್ಪ ಫ್ರೈ ಮಾಡುವ. ನಾನೊಂದು ಚಿಕ್ಕ ತೆಂಗಿನಕಾಯಿಯ ಅರ್ಧ ತೆಂಗಿನಕಾಯಿಯನ್ನು ಹಾಕ್ಕೊಂಡಿದ್ದೇನೆ. ನಿಮಗೆ ಯಾವ ಹದದಲ್ಲಿ ಬೇಕು ನೋಡಿ ಆ ರೀತಿ ನೀವು ಹಾಕ್ಕೊಳ್ಬೋದು. ಮತ್ತು ಈ ಸಾರಿಗೆ ತುಂಬ ಖಾರ ಮಾಡಬಾರ್ದು, ಅದವಾಗಿದ್ರೇ ತುಂಬ ಚೆನ್ನಾಗಿರೋದು. ಅರಿಶಿನ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಜಾಸ್ತಿ ಹುಣಸೆಹಣ್ಣು ಹಾಕಬಾರ್ದು. ಈಗ ಇದನ್ನೆಲ್ಲ ನಾವೊಂದು ಮಿಕ್ಸಿ ಜಾರಿಗೆ ಹಾಕಿ ಸಾಫ್ಟಾಗಿ ಗ್ರೈಂಡ್ ಮಾಡ್ಕೋಬೇಕು. ಈಗ ಮಂಗಳೂರು ಸೌತೆಕಾಯಿನ ನಾವು ಬೇಯಲಿಕ್ಕೆ ಇಡಬೇಕು. ನೋಡಿ, ಮಣ್ಣಿನ ಪಾತ್ರೆ ಇಟ್ಟಿದ್ದೇನೆ, ಅದಕ್ಕೆ ಸ್ವಲ್ಪ ನೀರು ಹಾಕಿದ್ದೇನೆ. ಇದೀಗ ಬೇಯಬೇಕು. ಈಗ ಇದು ಹದವಾಗಿ ಬೆಂದಿರ್ತದೆ. ಈಗ ನಾವು ಇದಕ್ಕೆ ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ಏಡಿಯನ್ನು ಹಾಕಿ ಇನ್ನೂ ಸ್ವಲ್ಪ ಹೊತ್ತು ಇದನ್ನು ಬೇಯಿಸಬೇಕು. ಇದು ಒಂದು ಒಳ್ಳೆ ರುಚಿಕರವಾದ ಸಾರು ಅಂತಲೇ ಹೇಳ್ಬೋದು. ಮಂಗಳೂರಲ್ಲಿ ಇದು ತುಂಬ ಫೇಮಸ್. ತೌತೆಲ್ಲ ಜಂಜಿಲ್ಲ ಅಂತ ನಾವು ಹೇಳ್ತೇವೆ. ಇದನ್ನು ಸ್ವಲ್ಪ ಮಿಕ್ಸ್ ಮಾಡಿ ನಾವು ಬೇಯಲಿಕ್ಕೆ ಇಡಬೇಕು. ಬನ್ನಿ, ಈಗ ಬೇಯ್ತಾ ಉಂಟಾ ನೋಡುವ. ನೋಡಿ, ಚೆನ್ನಾಗಿ ಬೇಯ್ತಾ ಉಂಟು, ಒಳ್ಳೆ ಪರಿಮಳ ಬರ್ತಾ ಉಂಟು. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು. ಈಗ ಉಪ್ಪನ್ನು ಹಾಕಿದ ಮೇಲೆ ಸ್ವಲ್ಪ ಇದನ್ನು ಸರಿಯಾಗಿ ಈ ಥರ ಮಿಕ್ಸ್ ಮಾಡಿಕೊಳ್ಬೇಕು. ಈಗ ಮುಚ್ಚಳ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಇಡುವ. ಈಗ ಬೆಂದಿರ್ತದೆ ನೋಡಿ, ಚೆನ್ನಾಗಿ ಕುದಿ ಬರ್ತಾ ಉಂಟು. ಈ ರೀತಿ ಬೆಂದರೆ ಸಾಕು. ಇದನ್ನು ಸ್ವಲ್ಪ ನಾವು ಮಿಕ್ಸ್ ಮಾಡುವ. ಈಗ ನೋಡಿ ಯಾವ ರೀತಿ ಕಾಣ್ತದೆ ನೋಡಿ, ಕರೆಕ್ಟಾಗಿ ಬೆಂದಿದೆ. ತರಕಾರಿ ಕೂಡ ಬೆಂದಿದೆ, ಏಡಿ ಕೂಡ ಚೆನ್ನಾಗಿ ಬೆಂದಿದೆ. ಈಗ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂಥ ಮಸಾಲೆಯನ್ನು ಇದಕ್ಕೆ ಹಾಕಬೇಕು. ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಈಗ ಇದಕ್ಕೆ ಹಾಕಬೇಕು. ಇದನ್ನು ಸರಿಯಾಗಿ ನಾವೀಗ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಕುದಿಲಿಕ್ಕೆ ಇಡಬೇಕು. ಮಣ್ಣಿನ ಪಾತ್ರೆಯಲ್ಲಿ ಮಾಡಿದರೆ ಸಾರು ಸ್ವಲ್ಪ ತಣ್ಣಗಾದ ಮೇಲೆ ಬೇಗ ಗಟ್ಟಿ ಆಗ್ತದೆ. ಹೀಗೆ ಮುಚ್ಚಳ ಮುಚ್ಚಿ ಇದನ್ನು ಬೇಯಲಿಕ್ಕೆ ಇಡುವ. ಬನ್ನಿ, ಸಾರು ರೆಡಿ ಆಗಿದೆಯಾ ಅಂತ ನೋಡುವ. ನೋಡಿ, ಚೆನ್ನಾಗಿ ಈ ಥರ ಕುದಿಬೇಕು. ಆಗ ಮಸಾಲೆದು ಹಸಿ ಸ್ಮೆಲ್ಲು ಕೂಡ ಹೋಗ್ತದೆ. ಒಳ್ಳೆ ನಮಗೆ ಏಡಿ ಮತ್ತು ಸೌತೆಕಾಯಿದು ಸೂಪರ್ ಆಗಿರುವ ಸಾರು ರೆಡಿಯಾಗಿದೆ ನೋಡಿ. ಖಂಡಿತ ಇವತ್ತಿನ ರೆಸಿಪಿ ನಿಮಗೆಲ್ರಿಗೂ ಇಷ್ಟ ಆಗ್ತದೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಆದಷ್ಟು ನನ್ನ ಯೂಟ್ಯೂಬ್ ಚಾನಲ್ನ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಮತ್ತು ಯಾರೆಲ್ಲ ಸೌತೆಕಾಯಿ ತಿನ್ನಲ್ಲ ನೋಡಿ, ಈ ರೀತಿ ಮಾಡಿದರೆ ಖಂಡಿತ ಸೌತೆಕಾಯಿ ತಿಂದೇ ತಿಂತಾರೆ. ಯಾರಾದರೂ ಹೊಸಬರಾಗಿದ್ದಲ್ಲಿ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.